ವಿಧಾನ ಪರಿಷತ್ನಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಯ ಸದ್ದು ಗದ್ದಲ ಹೆಚ್ಚಾಗಿದೆ. ಕೇಸರಿ ಪಡೆ ಗದ್ದಲವನ್ನೆಬ್ಬಿಸಿದೆ. ಹಾಡು ಹಾಡಿ ಲೇವಡಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರನ್ನ ಹೊರಹಾಕುವಂತೆ ಒತ್ತಾಯ ಕೂಡ ಹೆಚ್ಚಾಗಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪುಟ್ಟ ಹಿಡ್ಕೊಂಡು ಕೂತ್ಕೊಂಡಿದೆ. ಪರಿಷತ್ನ ವಿಚಾರಕ್ಕೆ ಬರೋದಾದ್ರೆ ನೀವು ಗಮನಿಸಬಹುದು ಯಾವ ರೀತಿ ತಮ್ಮ ಆಕ್ರೋಶವನ್ನ ಬಿಜೆಪಿ ನಾಯಕರು ಹೊರಹಾಕಿದ್ದಾರೆ ಅಂತ. ಹಾಡು ಹಾಡಿ ಲೇವಡಿಯನ್ನ ಮಾಡಿದ್ದಾರೆ. ಬಿಜೆಪಿ ಸದಸ್ಯರನ್ನ ಹೊರಕ್ಕೆ ಹಾಕುವಂತೆ ಈ ಸಂದರ್ಭದಲ್ಲಿ ಕೈಪಡೆ ಮನವಿಯನ್ನ ಮಾಡಿಕೊಂಡಿದೆ. ಪರಿಷತ್ನಲ್ಲಿ ಈ ಗದ್ದಲ ಗಲಾಟೆ ಮುಂದುವರೆದಿದೆ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಯಾಕಿಷ್ಟು ಹಠ ಮಾಡ್ತಾ ಇದ್ದೀರಾ ಅಂತ ಸಭಾಪತಿ ಸಲೀಂ ಅಹಮದ್ ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಸಮಾಧಾನ ಮಾಡುವ ಎಲ್ಲಾ ಪ್ರಯತ್ನವನ್ನ ಮಾಡಿದರು. ಈ ಮುಗಿದು ಕೋರಿಕೊಳ್ತೇನೆ, ಗಲಾಟೆ ನಿಲ್ಲಿಸಿ ಅಂತ ಸ್ವತಃ ಸಭಾಪತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ಅಂದ್ರೆ ಹಾಕ್ಬೇಕಾಗತ್ತೆ, ಆದ್ರೂ ಕೂಡ ಯಾರು ಬರಲಿಲ್ಲ. ಅದರಿಂದ ನಾನು ಸದನ ನಡೆಸಬೇಕಾಗ್ತದೆ. ನಮ್ಮ ಆಡಳಿತ ಪಕ್ಷ ಸದಸ್ಯರು ಕೂಡ ನಮ್ಮ ಹಕ್ಕಿಗೆ ಚ್ಯುತಿ ಬರ್ತಾ ಇದೆ, ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕ್ವಾಲಿಫಿಕೇಷನ್ಗಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಕೂಡ ಅವರು ಒಂದು ಮನವಿ, ಒಂದು ಪಿಟಿಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಸದಾ ನಡೆಸಬೇಕಾಗ್ತದೆ. ಅದರಿಂದ ನಾನೀಗ ಕ್ವಶನ್ಸ್ನ ತಗೊಳ್ತಾ ಇದ್ದೀನಿ. ಈಗ ಅದು ಮುಂಚೆ ಏನಾದರೂ ಸಭಾನಾಯಕರು ಹೇಳ್ಬೇಕಂತ ಹೇಳಿದ್ರೆ ಹೇಳ್ಬೋದು. ನಮಗೆ ಅವಕಾಶ ಸಮಸ್ಯೆಗಳಿವೆ. ರಾಜ್ಯ ಇವತ್ತು ಹಿಂದೆಂದೂ ಕಾಣದೇ ಇರುವಂತಹ ಬರ ಪರಿಸ್ಥಿತಿಯಲ್ಲಿ ನರಳುತ್ತಾ ಇದೆ. ಇವತ್ತು ಜನರು ಬರ ಪರಿಸ್ಥಿತಿಯಿಂದ ತತ್ತರಿಸಿ ಹೋಗಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಎಲ್ಲ MLC ಗಳು ಕೂಡ ಅವ್ರವ್ರ ಕ್ಷೇತ್ರದಲ್ಲಿ ಬೇಕಾದ ಸಮಸ್ಯೆಗಳಿವೆ. ಅದನ್ನ ಸದನದಲ್ಲಿ ಚರ್ಚಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ವಿರೋಧ ಪಕ್ಷದವರು ಇದು ಯಾವುದ್ರ ಬಗ್ಗೆ ಕೂಡ ಚಿಂತೆ ಇಲ್ಲದೆ, ರಾಜ್ಯದ ಬಗ್ಗೆ ಚಿಂತೆ ಇಲ್ಲದೆ, ರಾಜ್ಯದ ಜನರ ಬಗ್ಗೆ ಚಿಂತೆ ಇಲ್ಲದೆ ಸದನ ನಡೆಯೋದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ. ನೀವು ಕೂಡ ಪರಿಪರಿಯಾಗಿ ಅವ್ರನ್ನ ಕೇಳ್ಕೊಂಡ್ರಿ. ಕಳೆದ ಒಂದು ವಾರದಿಂದ ಕೂಡ ಕಳೆದ 5 ದಿವಸಗಳ ಏನು ಸದನ ನಡೀತು, 5 ದಿವಸಗಳ ಅವಕಾಶ ಸದನ ನಡೆಸ್ಕೊಡ್ಬೇಕು ಅಂತ ಹೇಳಿ ಮೊನ್ನೆ BSc ಮೀಟಿಂಗ್ ನಲ್ಲೂ ಕೂಡ ನೀವು ಎಲ್ಲರನ್ನು ಕರೆದು ಅಧಿಕೃತವಾಗಿ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿದ್ದಾರೆ. ನಮ್ಮ ಸಂಸದೀಯ ವ್ಯವಹಾರಗಳ ಸಚಿವರು ಅವ್ರನ್ನ ಮನವಿ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ನೀವು ಮೀಟಿಂಗ್ ಗಳನ್ನ ಕರೆದಿದ್ದೀರಿ. ಒಬ್ರು ಕೂಡ ಬರಲಿಲ್ಲ. ಮುಕ್ಕಾಲು ಗಂಟೆ ನೀವು ಮತ್ತೆ ಸಚಿವರು, ಸಂಸದೀಯ ವ್ಯವಹಾರಗಳ ಸಚಿವರು ಕಾಯ್ದಿದ್ದಾರೆ. ಅದಕ್ಕೋಸ್ಕರ ಬೆಳಗ್ಗೆ ಖುದ್ದಾಗಿ ನೀವು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಹಚ್ಚಿದ್ರ, ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ರ, ಬಂದು ಅಟೆಂಡ್ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ. ಆದ್ರೆ ಯಾವ್ದ್ರ ಬಗ್ಗೆ ಪರವೇ ಇಲ್ಲ. ಅವ್ರಿಗೆ ಸದನ ನಡಿಬೇಕಾಗಿಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿಲ್ಲ, ಬರೀ ರಾಜಕೀಯ ಮಾಡ್ಬೇಕು. ಇವತ್ತು ವಿಧಾನಸೌಧ ಚಲೋ ಮಾಡಿದ್ದಾರೆ. ಯಾಕೆ ನಿನ್ನೆ ಶನಿವಾರ ಭಾನುವಾರ ಇರ್ಲಿಲ್ಲ, ಸದನ ನಡೀತಿರ್ಲಿಲ್ಲ, ಅವತ್ತು ಮಾಡುವುದಾಗಿತ್ತು. ಆದ್ರೆ ಇವತ್ತು ಸದನ ನಡೆಯೋ ದಿವಸ ಮಾಡ್ತಾ ಇದ್ದಾರೆ. ಯಾಕೆ ಇದು ಗೊತ್ತಾಗಿ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅಂತ ದಯವಿಟ್ಟು ನೀವು ಇವರ ಟ್ಯಾಕ್ಟಿಕ್ಸ್ ಸದನ ನಡೆಸಿ, ಸಾಧ್ಯ ಯಾರು ಹೆಚ್ಚು ಗಲಾಟೆ ಮಾಡ್ತಾರೆ ಅವ್ರಿಗೆ ರೂಲ್ ನಂಬರ್ 327 ಮೂಲಕ ಸದನ ಜನಗಳ ಸಮಸ್ಯೆ ನಮ್ಮ ಸದನದಲ್ಲಿ 327 ಸದಸ್ಯರು ಕೆಲ ಕಾಲ ಸದನದಿಂದ ಭಾರತಕ್ಕೆ ತಡೆ ಹಿಡಿಯುವುದು ಸಭಾಪತಿಯವರು ತಾವು ಅವಶ್ಯವೆಂದು ಭಾವಿಸಿದ ಪಕ್ಷದಲ್ಲಿ ಯಾರೇ ಸದಸ್ಯರು ಸಭಾಪತಿ